وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾ ಬಾದ್. ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕುವಂತಹ ಜನರಿಗೆ ಇರುವಂತಹ ಒಂದು ಗುಡ್ ನ್ಯೂಸ್. ಅದೇ ರೀತಿ ಮನೆಯ ಹತ್ತಿರವೂ ಕೂಡ ಪ್ರಾಣಿಗಳನ್ನು ಬರಲು ಬಿಡದಂತಹ ವ್ಯಕ್ತಿಗಳಿಗೂ ಇರುವಂತಹ ಒಂದು ಸಂದೇಶ ಈ ಒಂದು ಹದೀಸ್ನಲ್ಲಿದೆ. ಇಮಾಮ್ ಅಹ್ಮದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಖಂಡಿತವಾಗಿಯೂ ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಖರಜ ಸುಲೈಮಾನು ಅಲೈಹಿಸ್ಸಲಾಂ ಯಸ್ತಸ್ಕಿ. ಸುಲೈಮಾನ್ ನಬಿ ಅಲೈಹಿಸ್ಸಲಾಮರು ಮಳೆಗೋಸ್ಕರ ಪ್ರಾರ್ಥಿಸಲು ತನ್ನ ಸಮುದಾಯವನ್ನು ಕರೆದುಕೊಂಡು ಹೋಗ್ತಾರೆ. ಅಂದರೆ ಮಳೆಗೋಸ್ಕರ ಪ್ರಾರ್ಥಿಸಲು ಎಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಒಂದುಗೂಡಬೇಕು. ಅದಕ್ಕಿರುವಂತಹ ಮೈದಾನಕ್ಕೆ ಅಥವಾ ಆ ಖಾಲಿ ಜಾಗಕ್ಕೆ ಹೋಗಲಿಕ್ಕೋಸ್ಕರ ತನ್ನ ಸಮುದಾಯವನ್ನು ಕರೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಫರಆ ನಮ್ಲತನ್ ಮುಸ್ತಲ್ಕಿಯತನ್ ಅಲಾ ಲಹರಿಹಾ ರಾಫಿಅತನ್ ಕವಾಯಿಮಹ ಇಲ ಸಮಾಯಿ. ಆಕಾಶದ ಭಾಗಕ್ಕೆ ತನ್ನ ಶರೀರ ಭಾಗವನ್ನು ತಿರುಗಿಸಿ ಏನೋ ಒಂದು ಪ್ರಾರ್ಥಿಸುವಂತಹ ರೀತಿಯಲ್ಲಿ ಇರುವೆಗಳನ್ನು ಕಾಣಲು ಸಾಧ್ಯವಾಯಿತು. ತಕೋಳು, ಆ ಇರುವೆ ಈ ರೀತಿ ಹೇಳ್ತಾ ಇತ್ತು, ಸುಲೈಮಾನ್ ನಬಿ ಅಲೈಹಿಸ್ಸಲಾಮರಿಗೆ ಅಲ್ಲಾಹನು ನೀಡಿದಂತಹ ಒಂದು ಮುಅಜ್ಜಿಜತ್ತಾಗಿದೆ. ಎಲ್ಲ ಜೀವಿಗಳ ಮಾತು ಸುಲೈಮಾನ್ ನಬಿ ಅಲೈಹಿಸ್ಸಲಾಮರಿಗೆ ಕೇಳಲು ಅದೇ ರೀತಿ ಅದು ಅರ್ಥ ಆಗುವಂತಹ ಒಂದು ದೊಡ್ಡ ಮುಅಜ್ಜಿಜತ್ ಅಲ್ಲಾಹನು ಸುಲೈಮಾನ್ ನಬಿ ಅಲೈಹಿಸ್ಸಲಾಮರಿಗೆ ನೀಡಿದ್ದರು. ಆದ್ದರಿಂದ ಈ ಇರುವೆ ಈ ರೀತಿ ಪ್ರಾರ್ಥಿಸ್ತಾ ಇತ್ತು, ಅಲ್ಲಾಹುಮ್ಮ ಇನ್ನ ಖಲ್ಕುಂ ಮಿನ್ ಖಲ್ಕಿಕ. ಅಲ್ಲಾಹನೇ, ನಾವು ಕೂಡ ನಿನ್ನ ಸೃಷ್ಟಿಗಳಲ್ಲಿರುವಂತಹ ಒಂದು ಸೃಷ್ಟಿಯಾಗಿದ್ದೇವೆ. ಆದ್ದರಿಂದ ಲೈಸ ಬಿನಾ ಗಿನನ್ ಅನ್ ಸುಕಿಯಾಕ, ನೀನು ಮಳೆ ನೀಡದಿದ್ದರೆ ನಮಗೆ ನೀರು ಸಿಗಲ್ಲ. ನಮಗೆ ಮಳೆ ಸಿಗುವುದು ಕೇವಲ ನೀನು ಮಳೆ ನೀಡುವುದರಿಂದ ಮಾತ್ರ. ಕಾರಣ ನಮ್ಮ ಅವಸ್ಥೆ ಆ ರೀತಿಯಾಗಿದೆ. ಮನುಷ್ಯರಾದರೆ ಯಾವ ರೀತಿಯಾದರೂ ಅವರು ನೀರನ್ನು ಹುಡುಕಿಕೊಂಡು ಕುಡಿಯಬಹುದು. ಆದರೆ ನಮ್ಮಂತಹ ಇರುವೆಗಳಿಗೆ ನೀರಿಗೆ ಆಶ್ರಯವಾಗಿರುವುದು ನಿನ್ನ ಮಳೆ ಮಾತ್ರ. ಆದ್ದರಿಂದ ನಮಗೆ ಮಳೆಯನ್ನು ನೀಡು ಎಂದು ಆ ಇರುವೆಗಳು ಪ್ರಾರ್ಥಿಸುತ್ತಾ ಇದ್ದವು. ಫಕಾಲ, ಆಗ ಸುಲೈಮಾನ್ ನಬಿ ಅಲೈಹಿಸ್ಸಲಾಮರು ತನ್ನ ಸಮುದಾಯದೊಂದಿಗೆ ಹೇಳುತ್ತಾರೆ, ಇರ್ಜಿಉ ಲಕದ್ ಸುಕೀತುಂ ಬಿದಅವತಿ ಗೈರಿಕುಂ. ನೀವೆಲ್ಲರೂ ಕೂಡ ಮರಳಿ ಹೋಗಿ, ಇನ್ನು ನಮಗೆ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ. ಬೇರೊಂದು ಸಮುದಾಯದ ಬೇರೊಂದು ಸೃಷ್ಟಿಯ ಪ್ರಾರ್ಥನೆಯ ಕಾರಣದಿಂದಾಗಿ ಅಲ್ಲಾಹನು ನಮಗೆ ಮಳೆ ನೀಡುತ್ತಾನೆ. ಆದ್ದರಿಂದ ಇನ್ನು ನಾವು ಪ್ರಾರ್ಥಿಸುವಂತಹ ಅವಶ್ಯಕತೆ ಇಲ್ಲ ಎಂದು. ಇಲ್ಲಿ ಸುಲೈಮಾನ್ ನಬಿ ಅಲೈಹಿಸ್ಸಲಾಮರ ಸಮುದಾಯದಲ್ಲಿ ನಡೆದಂತಹ ಒಂದು ಸಂಗತಿಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾತಕ್ಕೋಸ್ಕರ ವಿವರಿಸಿದರು ಎಂದರೆ, ನಮಗೆ ಅಲ್ಲಾಹ ನೀಡುವಂತಹ ನಿಅಮತ್ ಅದು ಎಲ್ಲವೂ ಕೂಡ ನಮ್ಮ ಕಾರಣದಿಂದ ಅಲ್ಲ, ಕೆಲವೊಂದು ಜೀವಿಗಳ ಕಾರಣದಿಂದ ಅಲ್ಲಾಹ ನಮಗೆ ನಿಯಮತನ್ನು ನೀಡ್ತಾನೆ. ಅದಕ್ಕೋಸ್ಕರ ವಿದ್ವಾಂಸರವರ ಗ್ರಂಥಗಳಲ್ಲಿ ಬರೆದಿರುವುದು ಕಾಣಬಹುದು, ನಿಮ್ಮ ಮನೆಗಳಲ್ಲಿ ಯಾವುದಾದರೊಂದು ಸಾಕು ಪ್ರಾಣಿಗಳನ್ನು ನೀವು ಸಾಕಬೇಕು ಎಂದು. ಕಾರಣ, ನಿಮಗೆ ಬರುವಂತಹ ವಿಪತ್ತಾಗಲಿ ಅಥವಾ ನಿಮಗೆ ಅಲ್ಲಾಹನು ಏನಾದರೂ ನಿಯಮತನ್ನು ತಡೆ ಹಿಡಿದಿದ್ದರೆ ಆ ನಿಯಮತ್ತು ನಿಮಗೆ ಸಿಗಲಿಕ್ಕೋಸ್ಕರ ನಿಮಗೆ ಪ್ರಾರ್ಥಿಸುವುದು ನೀವು ಸಾಕುವಂತಹ ಆ ಮೂಕ ಪ್ರಾಣಿಗಳಾಗಿರಬಹುದು. ಖಂಡಿತವಾಗಿಯೂ ಆ ಪ್ರಾಣಿಗಳ ಪ್ರಾರ್ಥನೆಗೆ ಉತ್ತರವಿದೆ. ಆದ್ದರಿಂದ ಮನೆಯಲ್ಲಿ ಯಾವುದಾದರೊಂದು ಪ್ರಾಣಿಯನ್ನು ನೀವು ಸಾಕಿ, ಬೆಕ್ಕಾದರೆ ಬೆಕ್ಕು ಅಥವಾ ಮತ್ತಿತರ ಸಾಕು ಪ್ರಾಣಿಗಳನ್ನು ನಿಮ್ಮ ಮನೆಯ ಒಂದು ಅಂಗದಂತೆ, ನಿಮ್ಮ ಮನೆಯಲ್ಲಿರುವಂತಹವರು ವ್ಯಕ್ತಿಯಂತೆ ಕಂಡು ಅದನ್ನು ನೀವು ಸಾಕುವುದಾದರೆ ನಿಮಗೆ ಮನೆಗೆ ಬರುವಂತಹ ವಿಪತ್ತುಗಳಾಗಲಿ, ನಿಮಗೆ ಬರುವಂತಹ ತೊಂದರೆಗಳಾಗಲಿ, ನಿಮಗೆ ಅಲ್ಲಾಹನ ನೇಮತ್ತು ಬೇಕಿದ್ದರೆ ಎಲ್ಲವೂ ಕೂಡ ಆ ಸಾಕುವಂತಹ ಪ್ರಾಣಿಯ ಪ್ರಾರ್ಥನೆಯ ಫಲವಾಗಿ ಅಲ್ಲಾಹ ನೀಡುತ್ತಾನೆ. ಇರುವೆಯ ಪ್ರಾರ್ಥನೆಯ ಫಲವಾಗಿ ಸುಲೈಮಾನ್ ನಬಿ ಅಲೈಹಿಸ್ಸಲಾಮರ ಸಮುದಾಯಕ್ಕೆ ಮಳೆಯನ್ನು ನೀಡಿದಂತಹ ಅಲ್ಲಾಹನಿಗೆ ನಾವು ಸಾಕುವಂತಹ ಜೀವಿಯ ಕಾರಣದಿಂದಾಗಿ ನಮಗೆ ನಿಅಮತ್ತನ್ನು ನೀಡಲು ಅಲ್ಲಾಹನಿಗೆ ದೊಡ್ಡ ವಿಷಯವೇನಲ್ಲ. ಆದ್ದರಿಂದ ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು ನೀವು ಸಾಕುವಂತಹ ಜನರಾಗಬೇಕು. ಮನೆಯ ಹತ್ತಿರವೂ ಕೂಡ ಪ್ರಾಣಿಗಳನ್ನು ಬರಲು ಬಿಡದಂತಹ ವ್ಯಕ್ತಿಗಳಂತಹ ನೀಚ ವ್ಯಕ್ತಿಗಳು ನಾವು ಆಗಬಾರದು. ನಾವು ಸಾಕು ಪ್ರಾಣಿಗಳೊಂದಿಗೆ, ಯಾವುದೇ ಪ್ರಾಣಿಗಳಾಗಲಿ ಅದರೊಂದಿಗೆ ಕರುಣೆಯನ್ನು ತೋರೋಣ. ಅಲ್ಲಾಹ ನಮಗೆ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.